ಅದರಿಂದ ಲೈಟ್ ಲಂಚ್ ಅರೇಂಜ್ ಮಾಡ್ತೀವಿ ಅಂತೇಳಿ ಹೇಳಿದರು ಅಂತೇಳಿ ರಮೇಶ್ ಗೌಡರು ನನಗೆ ಮತ್ತೆ ಫೋನ್ ಮಾಡಿದ್ರು. ನಾನು ಊಟ ಮಾಡಿದ್ದಿಲ್ಲ, ಹಾಗೆ ಬಂದೆ, ನಿಮ್ಮ ಜೊತೆ ಊಟ ಮಾಡೋಣ. ನೀವು ಯಾರು ಈ ಲಘು ಉಪಹಾರವನ್ನು ಸ್ವೀಕಾರ ಮಾಡಿದ್ರೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಲಘು ಉಪಹಾರ ದೊರೆಯದೇ ಇದ್ದರೆ ನಾನು ಕ್ಷಮೆ ಕೇಳ್ತೇನೆ. ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ದೃಷ್ಟಿ ಮಾಧ್ಯಮಗಾಗಲಿ ಅಚ್ಚು ಮಾಧ್ಯಮದ ಸ್ನೇಹಿತರಿಗಾಗಲಿ ಲಘು ಉಪಹಾರ ದೊರೆಯದೇ ಇದ್ದರೆ ನಾನು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ಯೋಚನೆ ಮಾಡ್ತೀನಿ. ದಯಮಾಡಿ ಕ್ಷಮಿಸಬೇಕು. ನಾನು ಇವತ್ತು ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ನಾಳೆ ಬಹುಶಃ ಇವತ್ತು ತಾರೀಕು 15 ಇರ್ಬೋದು, 16 18 ನನ್ನ ಹುಟ್ಟಿದ ಹಬ್ಬ. ತೊಂಬತ್ಮೂರು. ನಗ್ತಾ ಇದ್ದೇನೆ ನಿಮ್ಮ ಜೊತೆ. ನೋಡಿ ಹೇಗಿದೆ. ದೇವೇಗೌಡರು ಹತ್ತು ಬಿಡ್ತಾರೆ ಒಂದೊಂದ್ಸರಿ ಸಭೆಯಲ್ಲಿ ಅಂತ ಅವರು ಹಿಂದೆ ವ್ಯಂಗ್ಯ ಮಾಡ್ತಾಯಿದ್ರು. ಇವತ್ತು ನಗ್ತಾ ಇದ್ದೀನಿ. ನಗೋದು ಈ ವ್ಯವಸ್ಥೆಯನ್ನು ನೋಡಿ ನಗ್ತೇನೆ. ನನ್ನ ಸ್ನೇಹಿತ ಸಿದ್ದರಾಮಯ್ಯ, ನನ್ನ ಕೊಲೆಗೂ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡಲ್ಲ. ಅವರಿಗೆ ನುಂಗ್ಲಾರದ ದುಡ್ಡು ಇವತ್ತು. ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ಈಗ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿದ್ದಾರೆ. ಇಂಗ್ಲೀಷ್ ಪತ್ರಿಕೆಗಳು ಕೂಡಪ್ಪ, ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ. ಕುಮಾರಸ್ವಾಮಿಯವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದಿಲ್ಲ, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಯಾವಾಗಲೂ ನನ್ನ ಮೇಲೆ ಡಗನ್ ಹರಡೆ ಕೊಡಪ್ಪ, ಇಲ್ಲೇ ಇದೆ, ಅದನ್ನೇ ಇಲ್ಲೇ ಕುಮಾರಸ್ವಾಮಿ ಅವ್ರಿಗೆ ಈ ಪೇಟಿಗಿತ್ತು ಹೇಳ್ತಾರೆ, ನಿನ್ನ ಸ್ಪೆಕ್ಟ್ಸ್ಗಳು, ಸ್ಪೆಕ್ಟ್ಸ್ ಕೊಟ್ಟು
ಕುಮಾರಸ್ವಾಮಿ ಅವರು ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದನ್ನು ಓದಬೇಕಾದ್ದಿಲ್ಲ, ತಗೋ, ಎಲ್ಲ ಪೇಪರ್ಸಲ್ಲಿದೆ. ಕುಮಾರಸ್ವಾಮಿ ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಶಿವಕುಮಾರ್ takes a dig at HDK for criticizing Bidadi Township project. Details ಎಲ್ಲ ಇದೆ. ನಾನು ಎಲ್ಲ ಪೇಪರ್ ನೋಡಿದ್ದೀನಿ. ಹೌದು, ಸಾವಿರದ 1994ರಲ್ಲಿ ನಾನು ರಾಮನಗರದಲ್ಲಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಆ ಜನತೆ ಕೊಟ್ಟ ಆಶೀರ್ವಾದ ಬಲ ಈ ದೇಶದ ಪ್ರಧಾನಮಂತ್ರಿನೂ ಆದೆ. ನಾನು ಆ ರಾಮನಗರಕ್ಕೆ ಏನು ಮಾಡಿದ್ದೇನೆ, ಇಂಡಸ್ಟ್ರಿ, ಮತ್ತೊಂದು ನೀರಾವರಿ, ಈವನ್ ಶುಗರ್ ಫ್ಯಾಕ್ಟ್ರಿ, ಬೆಂಗಳೂರು ಏನು ನೀರು ಕೊಡ್ತೇವೋ ಕುಡಿಯುವ ನೀರನ್ನ, ಅದು ರಾಮನಗರ, ಸಾತ್ನೂರು, ಚನ್ನಪಟ್ಟಣ, ಈ ಎಲ್ಲ ಟೌನ್ಗಳಿಗೆ ಕುಡಿಯುವ ನೀರು. ತಿಮ್ಮೇಗೌಡ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ, ನನಗೆ ಜ್ಞಾಪಕ ಇದೆಯಪ್ಪ, ಇದೆಲ್ಲ ಮಾಡಿದೆ ನಾನು. ಅನೇಕ ಸೇತುವೆಗಳು, ರಸ್ತೆಗಳು, ಅವೆಲ್ಲ ಪ್ರಶ್ನೆ ಬೇಡ. ಈಗ ಬಹಳ ಮುಖ್ಯವಾಗಿ ನನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ಕುಮಾರಸ್ವಾಮಿ ಬೆಂಗಳೂರು ಅತ್ಯಂತ ಹೆಚ್ಚು ವಾಹನಗಳ ದಟ್ಟಣೆ, ಜನಸಂಖ್ಯೆಯ ದಟ್ಟಣೆ, ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.